ಈ ಸಂಡೆ ನಾವು ಮತ್ತೆ ಮಾರ್ಕೆಟಿಗೆ ಬಂದಿದ್ದೀವಿ. ನಾವು ಹೋಗಿ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ತಗೊಂಡ್ವಿ. ಇದೇನು? ಅದೇನದು? ಅಲ್ಲ, ಇದು ಒಂದು ಲೇಡೀಸ್. Let's go. ಎಸ್, ಇದು ನಮ್ಮ ದಾವಣಗೆರೆ ಮಾರ್ಕೆಟ್. ಸೊ ಇಲ್ಲಿ ಎವ್ರಿ ವೀಕ್ ಸಂಡೇ ಇಲ್ಲಿ ಮಾರ್ಕೆಟ್ ನಡೆಯುತ್ತಾ. ಎಸ್, ಸಂಡೇ ಇರೋದ್ರಿಂದ ಮನೇಲಿ ಕುತ್ಕೊಂಡು ಏನು ಮಾಡೋದು ಬೇಜಾರಾಗುತ್ತೆ ಅಂತ ಅಮ್ಮ, ನಾನು ಮತ್ತು ನಮ್ಮ ದೀಪು ಬಂದ್ವಿ. ಉಫ್, ನಮ್ಮ ದಾವಣಗೆರೆಯಲ್ಲಿ 39 to 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರೋದ್ರಿಂದ ಫುಲ್ಲು ಸ್ವೆಟ್ ಅಂಥ ಪರಿಸ್ಥಿತಿಯಲ್ಲಿ ನಾವು ಹೊರಗಡೆ ಬಂದು ಎಲ್ಲ ಫನ್ ಮಾಡ್ಕೋತಾ, ಅದನ್ನು ಮರೆಯೋದಕ್ಕೋಸ್ಕರ ವಿಡಿಯೋ ಮಾಡ್ಕೋತಾ ಸುಮ್ಮನೆ ಹೋದರೆ ಮಾರ್ಕೆಟಲ್ಲೆಲ್ಲ ಬೇಜಾರಾಗುತ್ತೆ, ಅದು ಬಿಸಿಲನ್ನು ಮರಿಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ಕೋತಾ ನಾನು ದೀಪಿಕನಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ. ನಾವಿಬ್ಬರು ವಿಡಿಯೋ ಮಾಡ್ಕೋತಾ ಟಾಸ್ಕ್ ಮಾಡ್ಕೋತಾ ಅಮ್ಮನ ಬಿಟ್ಟು ಹೋಗ್ಬಿಟ್ಟಿದ್ವಿ. ರಿಟರ್ನ್ ಅಮ್ಮನ ಹುಡ್ಕೊಂಡು ಮತ್ತೆ ಅವ್ರ ಪ್ಲೇಸ್ಗೆ ಬಂದ್ವಿ. ಅಕ್ಕ ನಿಮ್ಮ ಹೆಸರು ರೇಣುಕಾನ? ಗೊತ್ತಿತ್ತು ಅಂತ. ನಮಗಂತೂ ಸಾಕಾಗೋಯ್ತು ಈ ಬಿಸಿಲಲ್ಲಿ. ಮಾರ್ನಿಂಗ್ 12 to ಆಫ್ಟರ್ನೂನ್ 4 o'clockವರೆಗೂ ದಯವಿಟ್ಟು ಯಾರು ಬರಬೇಡಿ. ನಾಳೆ ನಮ್ಮ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಏನೇನು ಬೇಕು ಎಲ್ಲ ಐಟಮ್ಸ್ ಇವತ್ತೇ ತೊಗೊಂಡ್ವಿ. ಆ್ಯಕ್ಚುಲಿ ಕ್ಯಾರೆಟ್ ಸ್ವೀಟ್ ಆಯ್ತದೆ, ಇವಾಗ ಆಂಟಿ ಹತ್ರ ಅಲ್ಲೇ ತೊಗೊಬೋದು. ನಿಂಗೆ ಯಾವ ತರಕಾರಿಗಳಿಷ್ಟ? ಹೀರೆಕಾಯಿ ಇಷ್ಟ. ಓಕೆ. ಬೆಂಡೆಕಾಯಿ ಅಲ್ಲ, ಬೆಂಡೆಕಾಯಿ ಅಲ್ಲಿರೋದು. ಇವರನ್ನೆಲ್ಲ ನೋಡಿ ನನಗೆ ತುಂಬ ಪಾಪ ಅನ್ನಿಸ್ತು. ಬಿಸಿಲಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ತುಂಬ ಜನರ ಲೈಫ್ ಒಂದೇ ಥರ ಇರೋದಿಲ್ಲ ಅಲ್ವಾ. ಓಕೆ, ಇವಾಗ ಅವಳಿಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಅವಳು ಕಂಪ್ಲೀಟ್ ಮಾಡ್ತಾಳೋ ಇಲ್ಲೋ ಇನ್ಕಂಪ್ಲೀಟ್ ಮಾಡ್ತಾಳೋ ನೋಡೋಣ. ಇವಾಗ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ನಿಮಗೆ. ಯಾವುದಾದ್ರೂ ಶಾಪಿಂದ ಅಂದರೆ ತರಕಾರಿ ಇಟ್ಟಿದ್ದಾರಲ್ಲ ಅದರೊಳಗಿಂದ 5 ಟೈಪ್ಸಿಂದು ಒಂದೊಂದೇ ಪೀಸ್ ಆದರೂ ಪರವಾಗಿಲ್ಲ, ದುಡ್ಡು ಇಲ್ದಂಗೆ ಇಸ್ಕೊಬೇಕು, ಇಲ್ಲ ಎತ್ಕೊಬೇಕು. ಓಕೆನಾ? ಸ್ಟಾರ್ಟಾ? ಓಕೆ. ಸ್ಕೆಚ್ ಆಗ್ತಾ ಇದ್ದಾಳೆ ದೂರದಿಂದನೇ. ಯಾರಂದ್ರೆ ತರಕಾರಿ ಎತ್ಕೊಳ್ಳೋದು ಅಂತ ನೋಡ್ತೀವಿ. ಎಲ್ಲರೂ ನೋಡೋಕೆ ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಾರೆ ಬಿಸಿಲಲ್ಲಿ ಹೋಗೋದಕ್ಕೂ. ಎತ್ಕೊಂಡ್ಬಿಟ್ರೆ ಎಲ್ಲಿ ಬೈಕ್ಬಿಡ್ತಾರೆ ಇಲ್ಲ. ಓಕೆ.